ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಖನಿಜ ಸಂಪನ್ಮೂಲಗಳಿಗಾಗಿ ಶೋಧನೆ ನಡೆಸ್ತಾ ಇದೆ. ಇಡೀ ಬಲಾಢ್ಯ ದೇಶಗಳೇ ಭಾರತದತ್ತ ಒಂದು ಕಣ್ಣಂತೂ ಇಟ್ಟಿವೆ. ಚಂದ್ರನಂಗಳದಲ್ಲಿನ ಮಣ್ಣು, ಕಲ್ಲು, ಖನಿಜ, ನೀರಿನ ಪರಿಶೋಧನೆಗೆ ಯಶಸ್ಸಿನ ಹೆಜ್ಜೆ ಇಡುತ್ತಿರುವುದು ಭವಿಷ್ಯದಲ್ಲಿ ಭಾರತ ಮತ್ತು ಭಾರತೀಯರನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇರಲಿ, ವಿಜ್ಞಾನ ಸಂಶೋಧನೆ ಒಂದು ಮಗುಲಲ್ಲಿ ನಡೀತಿರಲಿ. ನಾವು ಕಳೆದ ಎಪಿಸೋಡ್ನಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆಯೇ ಚಂದ್ರನ ಕುರಿತಾದ ಉಲ್ಲೇಖವಾದ ಖಗೋಳ ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ. ಇವತ್ತಿನ ಎಪಿಸೋಡ್ನಲ್ಲಿ ಚಂದ್ರನ ಜನನ ಹೇಗಾಯಿತು, ಚಂದ್ರನ ಜೀವನ ಹೇಗೆ ಸಾಗಿತ್ತು ಅನ್ನೋದನ್ನ, ಲಕ್ಷಾಂತರ ವರ್ಷಗಳ ಹಿಂದಿನ ಪುರಾಣ ಕಥೆಗಳು ಏನ್ ಹೇಳುತ್ತವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಚಂದ್ರನನ್ನ ವೇದಗಳಲ್ಲಿ ಈ ರೀತಿಯಾಗಿ ವರ್ಣಿಸಲಾಗಿದೆ. ದಧೀಶಾಂಕ ತುಷಾರಾಭಂ ಕ್ಷೀರೋಧಾರಣವ ಸಂಭವಂ ನವಾಮಿ ಶಾಶಿನಂ ಸೋಮಂ ಶಂಭೋರ್ಮುಕುಟ ಭೂಷಣಂ ಎಂದು ವಿವರಿಸಿದೆ. ಈ ಶ್ಲೋಕದ ಅರ್ಥ ತಿಳಿದುಕೊಳ್ಬೇಕಂದ್ರೆ ನಮ್ಮ ಪುರಾಣ ದಂತಕಥೆಗಳತ್ತ ಮೆಲುಕು ಹಾಕಬೇಕು. ಅದು ಸಮುದ್ರ ಮಂಥನದ ಕಾಲಘಟ್ಟಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಹಿಂದೆ ದೇವತೆಗಳು ಮತ್ತು ಅಸುರರ ಅಮೃತ ಮಥನದ ಕಾಲದಲ್ಲಿ 14 ವಸ್ತುಗಳು ಜನ್ಮ ತಾಳಿದವು. ಅದರಲ್ಲಿ ಒಂದನೇದು ಹಾಲಾಹಲವೆಂಬ ವಿಷ, ಎರಡನೇದು ಕಾಮಧೇನು, ಮೂರನೇದು ಇಚ್ಛಾಶ್ರವಸ್ಸು, ನಾಲ್ಕನೇದು ಐರಾವತ, ಐದನೇದು ಅಷ್ಟದಿಗ್ಗಜಗಳು, ಆರನೇದು ಕೌಸ್ತುಭ, ಏಳನೇದು ಪಾರಿಜಾತ, ಎಂಟನೇದು ಅಪ್ಸರಾ ಸ್ತ್ರೀಯರು, ಒಂಬತ್ತನೇದು ಶ್ರೀ ಲಕ್ಷ್ಮೀದೇವಿ, ಹತ್ತನೇದು ವರುಣಿ, 11ನೇದು ಧನ್ವಂತರಿ, 12ನೇದು ಕಲ್ಪವೃಕ್ಷ, 13 ಚಂದ್ರ, 14ನೇದು ಅಮೃತ. ಹೀಗೆ 13ನೇ ವಸ್ತುವಾಗಿ ಮಥನ ಕಾಲದಲ್ಲಿ ಜನಿಸಿರೋದ್ರಿಂದ ಶ್ರೀ ಲಕ್ಷ್ಮಿಯ ಸೋದರನಾದ ಶಶಿ ಸೋಮನೆಂಬ ಹೆಸರು ಪಡೆದು ಶಂಭುನಾಥನ ಜಟೆಯಲ್ಲಿ ಭೂಷಣನಾಗಿ ನಿಂತನು ಎನ್ನುತ್ತೆ ಒಂದು ಪೌರಾಣಿಕ ಕಥೆ. ಭಾಗವತದಲ್ಲಿ ಉಲ್ಲೇಖಿಸಿರುವಂತೆ ಶ್ರೀ ನಾರಾಯಣನ ನಾಭಿಯಿಂದ ಚತುರ್ಮುಖ ಬ್ರಹ್ಮ ಜನಿಸ್ತ. ಶ್ರೀಮನ್ನಾರಾಯಣನ ಆದೇಶದಂತೆ ಬ್ರಹ್ಮ ತನ್ನ ಮಾನಸ ಪುತ್ರ ಅತ್ರಿ ಮಹರ್ಷಿಗೆ ಜನ್ಮ ನೀಡಿದ. ಅತ್ರಿ ಮಹರ್ಷಿಯು 3000 ವರ್ಷಗಳ ಕಾಲ ತಪಸ್ಸಿಗೆ ಕುಳಿತ. ಅತ್ರಿ ಮಹರ್ಷಿಯ ಕಣ್ಣಿನಲ್ಲಿ ಆ ಮಹಾಮುನಿಯ ತೇಜಸ್ಸು ಒಂದು ಹನಿಯ ರೂಪದಲ್ಲಿ ಸುರಿದ ನೀರು 10 ದಿಕ್ಕುಗಳನ್ನು ಬೆಳಗಿ ಬೆಳಕನ್ನುಂಟು ಮಾಡಿತು. ಈ ಚಂದ್ರ ರೂಪವಾದ ಗರ್ಭವನ್ನ ಬ್ರಹ್ಮದೇವರಿಂದ ನಿರ್ದಿಷ್ಟರಾದ 10 ಜನ ದೇವತಾ ಸ್ತ್ರೀಯರು ಧರಿಸ್ತಾರೆ. ಆದ್ರೆ ಅವರಾರಿಗೂ ಅತ್ರಿ ಮಹರ್ಷಿ ಉದೋನ್ಮುಖವಾಗಿ ಉದಯಿಸಿ ಹೊಮ್ಮಿದ ಚಂದ್ರ ರೂಪದಿಂದ ರೂಪುಗೊಂಡ ರೇತಸ್ಸನ್ನ ಸಹಿಸಲು ಆಗಲಿಲ್ಲ. ಅವರೆಲ್ಲರೂ ಅದನ್ನ ಕೆಳಗೆ ಬಿಟ್ರು. ಕೆಲವು ಗ್ರಂಥಗಳಲ್ಲಿ ಈ ಗರ್ಭವನ್ನ ಅತ್ರಿಯ ಪತ್ನಿಯಾದ ಅನುಸೂಯಾದೇವಿಯು ಹೆಚ್ಚು ಕಾಲ ಧರಿಸಲಾರದೆ ಅದನ್ನ ಭೂಮಿಯ ಗರ್ಭದಲ್ಲಿ ವಿಸರ್ಜಿಸಿದ್ಲು ಎಂದು ಹೇಳಲಾಗಿದೆ. ಹೀಗೆ ನೆಲದ ಮೇಲೆ ಬಿದ್ದಿದ್ದ ತನ್ನವರ ಪ್ರಸಾದದಿಂದ ಅವತರಿಸಿದ ದೇವತೆಯಾದ ಸೋಮನನ್ನ ಕಂಡ ಲೋಕ ಪಿತಾಮಹನಾದ ಬ್ರಹ್ಮ ಸಂತುಷ್ಟನಾಗ್ತಾನೆ. ಈ ಬ್ರಹ್ಮರ್ಷಿಯ ಗರ್ಭವನ್ನ ಎತ್ತಿ ರಥದ ಮೇಲೆ ಹಾಕಿಕೊಂಡು ಭೂಮಿಯನ್ನ 21 ಸಲ ಪ್ರದಕ್ಷಿಣೆ ಮಾಡ್ದ. ಆ ಸಮಯದಲ್ಲಿ ಸೋಮನ ಗರ್ಭದ ಸ್ವಲ್ಪ ಭಾಗವು ಭೂಮಿಯ ಮೇಲೆ ಚೆಲ್ಲಿದವು. ಹಾಗೆ ಬಿದ್ದೆಡೆಯಲ್ಲೆಲ್ಲ ಔಷಧಿಗಳ ಗಿಡಗಳು ಮೂಲಿಕೆ ರೂಪದಲ್ಲಿ ಜನ್ಮ ತಾಳಿದ್ವು. ಆನಂತರ ಬ್ರಹ್ಮದೇವರು ಈ ಚಂದ್ರನನ್ನ ಬೀಜ, ಔಷಧಿ, ಲತೆ, ಬ್ರಾಹ್ಮಣ, ನೀರು, ವನಸ್ಪತಿಗಳಿಗೆ ಅಧಿದೇವತೆಯಾಗಿ ನೇಮಿಸಿದ. ಹೀಗೆ ದ್ವಿಜರಾಜನು ವನಸ್ಪತಿ ರಾಜನು ಎಂದು ಬ್ರಹ್ಮನಿಂದ ನಿಯುಕ್ತನಾದ ಶಾಂತ ಸುಂದರಮೂರ್ತಿಯಾದ ಚಂದ್ರ ರಾಜ ಸುಯಾಗ ಮಾಡಿದ. ಅದರಲ್ಲಿ ಬ್ರಾಹ್ಮಣರಿಗೆ 1 ಕೋಟಿ ರೂಪಾಯಿ ದಕ್ಷಿಣೆ ನೀಡಿ ಯಜ್ಞದಲ್ಲಿ ಮುಖ್ಯವಾಗಿ ಭಾಗವಹಿಸಿದ ಋತ್ವಿಜರೆಲ್ಲರಿಗೂ 3 ಲೋಕಗಳನ್ನೇ ದಕ್ಷಿಣೆಯಾಗಿ ನೀಡುತ್ತಾನೆ. ಚಂದ್ರನು ಮಾಡಿದ ಯಜ್ಞದಲ್ಲಿ ಸ್ವತಃ ಬ್ರಹ್ಮನೇ ಯಜ್ಞದ ಬ್ರಹ್ಮಸ್ಥಾನದಲ್ಲಿ ಕುಳಿತಿದ್ದ. ಚಂದ್ರನನ್ನ ಸಿನಿದೇವಿ, ಕುಹುದೇವಿ, ದ್ಯುತಿ, ಪುಷ್ಪ, ಪ್ರಭಾ, ಕೀರ್ತಿ, ಧೃತಿ, ಲಕ್ಷ್ಮಿ, ವಸು ಎಂಬ 9 ದೇವತಾಗಣದ ನಾರಿಮಣಿಯರು ಪ್ರೀತಿಯಿಂದ ಸೇವೆ ಮಾಡಿದರು. ಅವಭೃತ ಸ್ನಾನ ಮಾಡಿ ದೇವತೆ ಮತ್ತು ಋಷಿಗಳಿಂದಲೂ ಪೂಜಿತನಾದ ಅತ್ರಿ ಪುತ್ರನಾದುದರಿಂದ ಚಂದ್ರನನ್ನ ಹಾಡಿಕೊಂಡಾಡಿದ್ರು. ಅತ್ರಿ ಪುತ್ರಾಯ ವಿದ್ಮಹೆ ಅಮೃತೋದ್ಭವಾಯು ಧೀಮಹಿ ತನ್ನೋ ಸೋಮಃ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರ ಇದೆ. ಹೀಗೆ ಶಂಕನ ಕೃಪೆಯಿಂದ ಚಂದ್ರಲೋಕ ಸೋಮನಿಗೆ ಲಭಿಸಿತು. ಅಮೃತ ಮಥನದ ಕಾಲದಲ್ಲಿ ಮೊದಲು ಉದ್ಭವಿಸಿದ ಹಾಲಾಹಲವೆಂಬ ವಿಷವನ್ನ ಶಂಕರನು ಕುಡಿದ. ಅದು ಹೊಟ್ಟೆಗೆ ಇಳಿಯದಂತೆ ಪಾರ್ವತಿಯು ಗಂಟಲಲ್ಲೇ ಕೈಯಿಂದ ತಡೆದು ನಿಲ್ಲಿಸಿದ್ಲು. ಆ ಕಾರಣದಿಂದ ಶಂಕರ ವಿಷಕಂಠನಾದ.
ಆದ್ರೆ ಈ ಕಾಲಕೂಟದ ಪ್ರಭಾವದಿಂದ ವಿಷವು ತಲೆಗೇರಿ ತಲೆ ಕಾದ ಕಬ್ಬಿಣದಂತಾಯಿತು. ಆದ್ದರಿಂದ ತಂಪಾಗುವಂತೆ ಗಂಗೆಯನ್ನ ಜಟೆಯಲ್ಲಿ ಧರಿಸ್ತಾ, ಆದರೂ ತಂಪಾಗಲಿಲ್ಲ. ಶಿವ ಮಂಜಿನಂತಿರುವ ಚಂದ್ರನನ್ನ ತನ್ನ ಜಟೆಯಲ್ಲಿ ಧರಿಸಿದಾಗ ಸ್ವಲ್ಪ ತಂಪಾಯಿತೇ ವಿನಃ ಪೂರ್ತಿ ಶಮನವಾಗಲಿಲ್ಲ. ಹಾಗಾಗಿ ಭೂಮಿಯಲ್ಲಿ ವಾಸಿಸುವ ಶಿವನ ಭಕ್ತರು ಶಿವನ ಲಿಂಗ ಸ್ಥಾಪಿಸಿ ಆ ಲಿಂಗಕ್ಕೆ ಪ್ರತಿದಿನ ನೀರಿನ ಅಭಿಷೇಕ ಮತ್ತು ನೀರು ಲಿಂಗದ ಮೇಲೆ ಸದಾ ತೊಟ್ಟಿಕ್ಕುವಂತೆ ಪಾನೀಯ ಬಟ್ಟಲನ್ನ ಲಿಂಗದ ಮೇಲೆ ಕಟ್ಟಿ ನೀರು ಹಾಕ್ತಾ ಬಂದ್ರು. ಅದು ಇಂದಿಗೂ ಶಿವನ ದೇವಾಲಯಗಳಲ್ಲಿ ಪದ್ಧತಿಯಾಗಿ ಉಳಿದುಕೊಂಡಿದೆ. ಸಮುದ್ರ ಮಥನದ ಕಾಲದಲ್ಲಿ ಕೊನೆಯದಾಗಿ ಉದ್ಭವಿಸಿದ ಅಮೃತವನ್ನ ನೋಡಿ ದೇವಾನು ದೇವತೆಯರು ಜಗಳವಾಡಿದ್ರು. ಆಗ ವಿಷ್ಣುವು ಮೋಹಿನಿಯ ರೂಪ ತಾಳಿ ಇಬ್ಬರಿಗೂ ಸಮಾನವಾಗಿ ಹಂಚೋದಾಗಿ ಅವರನ್ನ ಒಪ್ಪಿಸಿದ. ಅವರಿಂದ ಅಮೃತವನ್ನ ತೆಗೆದುಕೊಂಡು ದೈತ್ಯರನ್ನ ಮತ್ತು ದೇವತೆಗಳನ್ನ ಒಂದೊಂದು ಸಾಲಾಗಿ ಕುಳಿತುಕೊಳ್ಳುವಂತೆ ಹೇಳ್ತಾನೆ. ಮೋಹಿನಿ ದೇವತೆಗಳಿಗೆ ಮೊದಲು ಹಂಚುತ್ತಾ ಬಂದ್ಲು. ಅದು ಮುಗಿಯೋದನ್ನ ತಿಳಿದ ಕೆಲವು ದೈತ್ಯರು ನಮಗೆಲ್ಲಿ ಇಲ್ಲವಾಗುತ್ತೋ ಎಂದು ಚಿಂತಿಸಿದ್ರು. ರಾಹು ತನ್ನ ವೇಷವನ್ನ ದೇವತೆಯ ರೀತಿ ಬದಲಾಯಿಸಿಕೊಂಡು ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತುಕೊಳ್ತಾನೆ. ಮೋಹಿನಿ ತಿಳಿಯದೆ ರಾಹುವಿಗೂ ಅಮೃತವನ್ನ ನೀಡ್ತಾಳೆ. ಸೂರ್ಯ ಚಂದ್ರರು ರಾಹುವಿನ ಹಿಂದೆ ಕುಳಿತಿದ್ರು. ರಾಹು ದೈತ್ಯನೆಂದು ತಿಳಿದು ಮೋಹಿನಿಗೆ ಸನ್ನೆ ಮುಖಾಂತರ ತಿಳಿಸಿದರು. ಆದರೆ ಕಾಲ ಮಿಂಚಿತ್ತು. ರಾಹು ಅಮೃತ ಕುಡಿದು ಬಿಡುತ್ತಾನೆ. ಇದನ್ನ ನೋಡಿದ ವಿಷ್ಣು ರಾಹುವಿನ ಶಿರಚ್ಛೇದ ಮಾಡ್ತಾನೆ. ರಾಹುವಿನ ರುಂಡ ಮುಂಡಗಳಿಗೆ ಅಮೃತ ಅಂಟಿಕೊಂಡಿರೋದ್ರಿಂದ ರಾಹುವಿಗೆ ಸಾವಿಲ್ಲದಂತೆ ಆಗತ್ತೆ. ಆನಂತರ ದೈತ್ಯ ಮತ್ತು ದೇವತೆಗಳಿಗೆ ಕಲಹಗಳಾಗಿ ಅಮೃತವನ್ನ ತೆಗೆದುಕೊಂಡು ಮೋಹಿನಿಯು ಮಾಯವಾಗ್ತಾಳೆ. ಸಾವಿಲ್ಲದ ರಾಹುವಿಗೆ ಹಿಂದಿನಿಂದ ಚಾಡಿ ಹೇಳಿದ ಸೂರ್ಯ ಚಂದ್ರರ ಮೇಲೆ ಅತೀವ ಕೋಪ ಬರುತ್ತೆ. ರಾಹು ಅದಕ್ಕಾಗಿ ಪೌರ್ಣಮಿಯ ದಿನ ಚಂದ್ರನನ್ನ ನುಂಗಿ ಆನಂತರ ಬಿಡುತ್ತಾನೆ ಎಂದು ಪುರಾಣಗಳು ತಿಳಿಸ್ತವೆ. ಸಮಸ್ತ ವನಸ್ಪತಿಗಳಿಗೆ ಚಂದ್ರ ಪೋಷಕನಾಗಿ ಅಧಿದೇವತೆಯಾಗಿದ್ದಾನೆ. ಜಲದಿಂದ ಜನ್ಮ ತಾಳಿರುವುದರಿಂದ ಜಲಕಾರಕ ಗ್ರಹ, ನವಗ್ರಹಗಳಲ್ಲಿ ಒಬ್ಬನಾಗಿದ್ದಾನೆ. ಚಂದ್ರ ಜಲಗ್ರಹವಾಗಿ ಸಮುದ್ರದಲ್ಲಿ ಜನಿಸಿರೋದ್ರಿಂದ ಪೌರ್ಣಮಿಯ ದಿನ ಸಮುದ್ರದ ಅಲೆಗಳು ರುದ್ರಾವತಾರ ತಾಳ್ತವೆ. ಸಮುದ್ರವು ಕೂಡ 5 ರಿಂದ 10 ಅಡಿಗಳು ಮೇಲೆ ಬರುತ್ತೆ. ಆ ದಿನ ಮನುಷ್ಯನ ದೇಹದಲ್ಲಿ ಜಲರೂಪದಲ್ಲಿರುವ ರಕ್ತದ ಹರಿವಿನ ಪ್ರಭಾವದಿಂದ ಮನುಷ್ಯನ ತಲೆಯೂ ಕೂಡ ಅಧಿಕ ರಕ್ತದೊತ್ತಡದಿಂದ ಕೂಡಿರುತ್ತೆ. ಮಾನಸಿಕ ವ್ಯಾಧಿ ಇರುವವರು ಆ ದಿನ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಹೀಗೆ ಬ್ರಹ್ಮನ ಆಜ್ಞಾನುಸಾರ ದಕ್ಷ ಪ್ರಜಾಪತಿಯು ಪ್ರಜೆಗಳ ಸೃಷ್ಟಿಗಾಗಿ ತನ್ನ ಪತ್ನಿಯಾದ ಅಸಕ್ಕಿಯಲ್ಲಿ 60 ಮಂದಿ ಕನ್ಯೆಯರನ್ನ ಹುಟ್ಟಿಸಿದ. ಅವರಲ್ಲಿ 10 ಮಂದಿ ಕನ್ಯೆಯರು ಧರ್ಮನಿಗೂ, 13 ಕನ್ಯೆಯರನ್ನ ಕಶ್ಯಪ ಋಷಿಗೂ, 27 ಕನ್ಯೆಯರನ್ನ ಚಂದ್ರನಿಗೂ, 2 ಭೂತನಿಗೂ, 2 ಅಂಗೀರಸನಿಗೂ, 2 ಕೃಶಾಶ್ವನಿಗೂ, 4 ಮಂದಿಯನ್ನ ಅರಿಷ್ಟನೇಮಿ ಎಂಬುವರಿಗೆ ವಿವಾಹ ಮಾಡಿಕೊಟ್ಟ. ಅವರಲ್ಲಿ ಚಂದ್ರನಿಗೆ ನಕ್ಷತ್ರಗಳಾದ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖೆ, ಪುಬ್ಬೆ, ಉತ್ತರೆ, ಹಸ್ತಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರಾವಣ, ಧನಿಷ್ಠ, ಶತಭಿಷ, ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ ಎಂಬ 27 ಕನ್ಯೆಯರು ಪತ್ನಿಯಾಗ್ತಾರೆ. ಆದ್ರೆ 27 ಪತ್ನಿಯರಲ್ಲಿ ಚಂದ್ರನಿಗೆ ರೋಹಿಣಿ ಅಂದ್ರೆ ಬಹಳ ಪ್ರೀತಿ. ವಿವಾಹವಾದ ಹೊಸದರಲ್ಲಿ ಎಲ್ಲರನ್ನೂ ಪ್ರೀತಿಯಿಂದ ನೋಡುತ್ತಿದ್ದ ಚಂದ್ರನಿಗೆ ದಿನ ಕಳೆಯುತ್ತಾ ರೋಹಿಣಿಯ ಕಡೆ ಹೆಚ್ಚು ಒಲವು ಮೂಡುತ್ತೆ. ಇದು ಇತರ ಪತ್ನಿಯರಿಂದ ಸಹಿಸಲಾಗಲಿಲ್ಲ. ಎಲ್ಲರೂ ಕೂಡಿ ಚಂದ್ರನಿಗೆ ಬುದ್ಧಿ ಹೇಳಿದ್ರು. ಅವರ ಬಲವಂತಕ್ಕೆ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ದ. ಕೆಲವು ದಿನಗಳು ಕಳೆದಂತೆ ಮತ್ತೆ ರೋಹಿಣಿಯನ್ನ ಹೆಚ್ಚು ಪ್ರೀತಿಸಲಾರಂಭಿಸಿದ. ಇದನ್ನ ಗಮನಿಸಿದ ಇತರ 26 ಪತ್ನಿಯರು ತಮ್ಮ ತಂದೆ ದಕ್ಷನ ಬಳಿ ದೂರ್ತಾರೆ. ದಕ್ಷನು ಚಂದ್ರನಿಗೆ ಬುದ್ಧಿ ಹೇಳಿ ಎಲ್ಲರನ್ನ ಸಮಾನವಾಗಿ ಪ್ರೀತಿಸಲು ತಿಳಿಸಿದ. ಇದರಿಂದ ಚಂದ್ರ ಮಾವನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರನ್ನ ಸಮಾನವಾಗಿ ಪ್ರೀತಿಸಿದ. ಹೀಗೆ ಹಲವು ವರ್ಷಗಳು ಕಳೆದವು. ಮತ್ತೆ ಚಂದ್ರನಿಗೆ ರೋಹಿಣಿಯ ಮೇಲೆ ಹೆಚ್ಚು ಪ್ರೀತಿಯಿಂದಾಗಿ ಅವಳೊಂದಿಗೆ ಹೆಚ್ಚು ಕಾಲವನ್ನ ಕಳೀತಿದ್ದ. ಇದನ್ನ ಗಮನಿಸಿದ ಉಳಿದ ಪತ್ನಿಯರು ಪುನಃ ತಂದೆಯಲ್ಲಿ ದೂರು ನೀಡಿ ಅತ್ತು ಕರೆದ್ರು. ಮಕ್ಕಳನ್ನ ಅತಿಯಾಗಿ ಪ್ರೀತಿಸುತ್ತಿದ್ದ ದಕ್ಷನಿಗೆ ಮತಿಗೆಟ್ಟಿತು. ಸಿಟ್ಟಿನಿಂದ ಕೆರಳಿ ಕೆಂಪಾದ ದಕ್ಷನು ಚಂದ್ರನಿಗೆ ಹೇಳ್ತಾನೆ, ನಾನು ಹೇಳಿದ್ದನ್ನ ನೀನು ಕಾಯ ವಾಚ ಮನಸ ನಡೆಸಲಿಲ್ಲ. ಆದ್ದರಿಂದ ನಿನಗೆ ಶಿಕ್ಷೆ ಕೊಡುವುದೇ ಸರಿ. ನೀನು ಇಂದಿನಿಂದ ಕ್ಷಯರೋಗಿಯಾಗು ಎಂದು ಕೋಪದಿಂದ ಶಾಪ ಕೊಟ್ಟ. ಚಂದ್ರನಿಗೆ ಕ್ಷಯರೋಗ ಆರಂಭವಾಗಿ ದಿನೇ ದಿನೇ ಚಂದ್ರ ಕ್ಷೀಣಿಸುತ್ತಾ ಬಂದಂತೆ ಅವನ ಕಾಂತಿಯು ಕಡಿಮೆಯಾಗ್ತಾ ಬಂತು. ದೇಶವೆಲ್ಲ ನಡುಗಿತ್ತು. ದೇವಲೋಕದಲ್ಲಿ ಋಷಿಗಳು ದೇವತೆಗಳು ಬ್ರಹ್ಮನನ್ನ ಕುರಿತು ಪ್ರಾರ್ಥಿಸ್ತಾರೆ.
ಚಂದ್ರನು ದೇವತೆಗಳ ಆಣತಿಯಂತೆ ದಕ್ಷನನ್ನ ಕುರಿತು ಪ್ರಾರ್ಥಿಸ್ತಾನೆ. ಆಗ ದಕ್ಷನ ಸಿಟ್ಟು ಕಡಿಮೆಯಾಗಿ ಕೃಷ್ಣ ಪಕ್ಷದಲ್ಲಿ ನಷ್ಟವಾದ ಕಲೆಗಳು ಶುಕ್ಲ ಪಕ್ಷದಲ್ಲಿ ವೃದ್ಧಿಸಿಕೊಳ್ಳಲಿ ಎಂದು ವರವನ್ನ ನೀಡಿದ. ಅಂದಿನಿಂದ ಚಂದ್ರ ಕೃಷ್ಣ ಪಕ್ಷದಲ್ಲಿ ಕ್ಷೀಣವಾಗಿ ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗ್ತಾನೆ. ಆದರೆ ದಕ್ಷನ ಶಾಪ ವಿಮೋಚನೆಯಾದರೂ ಚಂದ್ರನಿಗೆ ಮಕ್ಕಳಾಗಲಿಲ್ಲ. ದಕ್ಷ ತಾನು ದುಡುಕಿ ಮಾಡಿದ ತಪ್ಪಿಗೆ ಮರುಗುತ್ತಾನೆ. ಪತ್ನಿಯರು ತಮ್ಮ ಅವಿವೇಕತನಕ್ಕೆ ಪೇಚಾಡ್ತಾರೆ. ಇವಿಷ್ಟು ಚಂದ್ರನ ಜನನ ಮತ್ತು ಸಂಸಾರದ ಪೌರಾಣಿಕ ಕಥೆ. ಮುಂದಿನ ಭಾಗದಲ್ಲಿ ಚಂದ್ರನಿಗೆ ಒಬ್ಬ ಮುದ್ದಾದ ಮಗನ ಜನನವಾಗತ್ತೆ. ಮಕ್ಕಳಿಲ್ಲದ ಚಂದ್ರನಿಗೆ ಮಗ ಹುಟ್ಟಿದ ಹೇಗೆ ಅನ್ನೋದನ್ನ ತಿಳಿಸ್ತೇನೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಜೈ ಭಾರತಾಂಬೆ, ಜೈ ಸನಾತನ.